ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಮಾಹಿತಿ, ಈ ವಿಡಿಯೋ ಮಾಹಿತಿ ನಾನೇನು ಅಪ್ಡೇಟ್ ಕೊಡಲ್ಲ. ಈ ವಿಡಿಯೋನೇ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನಾನು ತಿಳಿಸ್ಕೊಟ್ಟಂಗೆ ಇವತ್ತು ಒಂದು ಒಳ್ಳೆ ಮಹಾನ್ ವ್ಯಕ್ತಿ ಹತ್ರ ಹೋಗ್ತಾ ಇದ್ದೀನಿ. ಅದು ವಿಡಿಯೋ ಕಂಟಿನ್ಯೂಟಿ ಆಗುತ್ತೆ, ಹಾಗೆ ನೋಡ್ತಾ ಇರಿ. ನೋಡಿ, ಇಲ್ಲಿ ಬಂದಿರೋಂಥ ವ್ಯಕ್ತಿಗಳೆಲ್ಲ ಮಹಾನ್ ವ್ಯಕ್ತಿಗಳೇ. ನಿಮ್ಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವರೇ ನಮ್ಮ ಸುಗಟೂರು ಮಂಜುನಾಥ್ ಅವರು. ಮಂಜಣ್ಣ ಅಂತ ನಾನು ಪ್ರೀತಿಯಿಂದ ಕರಿತೀನಿ. ಕಾಣಲ್ಲ ಅನ್ಸುತ್ತೆ, ಸ್ವಲ್ಪ ನಿಂತ್ಕೊಂಡ್ರೆ ಈಸಿಯಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಇಲ್ಲಿ ಅಣ್ಣ, ಇಲ್ಲಿ ಅಣ್ಣ ಹಾರ್ಟ್ಲಿ ವೆಲ್ಕಮ್, ಒಳ್ಳೇದಾಗಲಿ. ಈ ದಿನ ಇಲ್ಲಿ ಬಂದಂಥ ಸಾಧಕರಿಗೆ ಸನ್ಮಾನ ಮಾಡೋ ಮುಖಾಂತರ ಮಂಜಣ್ಣನವರು ಬರಮಾಡಿಕೊಂಡರು. ಸ್ನೇಹಿತರೆ, ಹಾಗೆ ಇನ್ನೊಬ್ಬರು ಮಹಾತಾಯಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವ್ರು ಯಾರು ಅಂತ ಹೇಳಿದ್ರೆ, ಈಗ ಇದೇ ವಿಡಿಯೋದಲ್ಲಿ ಹೇಳಿದಂಗೆ ನಮ್ಮ ಸುಗಟೂರು ಮಂಜಣ್ಣವರ ಧರ್ಮಪತ್ನಿಯವರು. ಮೇಡಮ್ ನಮಸ್ಕಾರ. ಬಂಧುಗಳೇ ನಮಸ್ತೆ. ಏನು ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಮೂಲ ಆಶಯಗಳೇನಿದೆ ಸುಗಟೂರು ಮಂಜಣ್ಣವ್ರ ಹತ್ರ ಒಂದು ಸ್ವಲ್ಪ ಕುಂದುಕೊರತೆಗಳು ಮಾತಾಡಿ ಚರ್ಚೆ ಮಾಡಬೇಕಾಗಿ ಬಂದಿದ್ದೀನಿ. ಹಾಂ ಸರ್, ನಮಸ್ತೆ ಸ್ನೇಹಿತರೆ. ನಿಮಗೆ ತಿಳಿಸ್ಕೊಟ್ಟಂಗೆ ಒಬ್ಬ ಸಾಧಕರು, ಮಹಾನ್ ಸಾಧಕರು, ಮತ್ತು ಸಮಾಜಮುಖಿ ಸೇವೆಗಳಲ್ಲಿ ಒಳಗಾಗಿರುತ್ತವರು, ಮತ್ತು ಅದಕ್ಕೆ ಹೋಗಿ ಯಾವ್ಯಾವ ಸೇವೆಗಳನ್ನ ಮಾಡಿರೋಂಥವ್ರು, ಮತ್ತು ಮಹಾನ್ ಗಣ್ಯ ವ್ಯಕ್ತಿ ಅಂತ ಹೇಳ್ಬೇಕು. ಇದೇ ಥರ ಹಲವಾರು ವ್ಯಕ್ತಿಗಳಿದ್ರೆ, ಇವರು ಒಂಥರ ಮಹಾನ್ ಗಣ್ಯ ವ್ಯಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಮಾಡಿದ ಸೇವೆಗಳು, ಕೆಲಸ ಕಾರ್ಯಗಳು ಯಾವ ರೀತಿ ಅಂತ ಹೇಳಿದ್ರೆ ಜನ ಮೆಚ್ಕೊಳ್ಳೋಂಥ ಕೆಲಸಗಳು, ಸಾಧಕರ ಹಾದಿಲಿ ಹೋಗಿರುತ್ತಾ ಒಂದು ಮಹಾನ್ ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದೆ. ಅಂತ ಜಾಗಕ್ಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ನಾವು. ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ಕೊಡ್ತೀವಿ. ಮಂಜಣ್ಣ ನಮಸ್ಕಾರ. ನಾನು ನಿಮ್ಮನ್ನ ಮಂಜಣ್ಣ ಅಂತ ಕರಿತೀನಿ. ಆಮೇಲೆ ಇನ್ನೊಂದು ವಿಚಾರ, ನಿಮ್ಮನ್ನ ಸುಗಟೂರು ಮಂಜುನಾಥ್ ಅಂತ ಏನಕ್ಕೆ ಕರೀತಾರೆ? ಆಕ್ಚುಲಿ ಮೂಲ ಬಂದು ನಮ್ದು ಕೋಲಾರ ಜಿಲ್ಲೆ ಸುಗಟೂರು ಆಗಿರೋದ್ರಿಂದ ಜನರಲ್ ಆಗಿ ಊರನ್ನ ಜನ ತಗೊಳ್ತಾರೆ ಅಷ್ಟೇ, ಸರ್ನೇಮ್ ಅಂತ ತಗೊಳ್ತಾರೆ. ಓಕೆ, ಆಯ್ತು. ನಿಮ್ಮ ಒಂದು ಸಮಾಜಮುಖಿ ಸೇವೆಗಳನ್ನ ದಯವಿಟ್ಟು ನಿಮ್ಮ ಒಂದು ಬಾಯಿಂದ ನಮ್ಮ ಗ್ರಾಹಕರಿಗೆ ತಿಳಿಸ್ಕೊಟ್ರೆ ಅದು ಒಂದು ಒಳ್ಳೆ ಸೇವೆ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಆ ಒಂದು ನಿಮ್ಮ ವಿಚಾರ ವಾಸ್ತವತೆಗಳನ್ನ, ಹಲವಾರು ವಿಚಾರ ನೀವು ಏನೇನು ಮಾಡಿದ್ರೆ ಅಂತ ನಿಮ್ಮ ಬಾಯಿಂದಲೇ ಏನು ಸೇವೆಗಳನ್ನ ಮಾಡಿದ್ರೆ ಮತ್ತೆ ಮುಂದೇನು ಮಾಡಬೇಕು ಅಂತಿದ್ದೀರಾ, ಆ ಒಂದು ವಿಚಾರಗಳನ್ನ ತಿಳಿಸ್ಕೊಡಿ. ಮೊದಲನೇದಾಗಿ ಗೋಸೇವೆಯನ್ನ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಒಂದು ಪುಟ್ಟ ಗೋಶಾಲೆಯನ್ನ ಮಾಡುವಂಥದ್ದು, ಮತ್ತೆ ಅನಾಥಾಶ್ರಮವನ್ನ ಮಾಡುವಂಥದ್ದು, ಹಾಗೆ ಏನು ಚಾಲಕರ ಸಂಘಟನೆ ಮುಖೇನವಾಗಿ ರಕ್ತದಾನ ಸೇವೆಗಳನ್ನ ಮಾಡುವಂಥದ್ದು, ಮತ್ತೆ ಇನ್ನು ಉಳಿದಾಗೆ ಸಾಮಾಜಿಕ ಬದ್ಧತೆಯ ಕಾರ್ಯಕ್ರಮಗಳು, ಏನು ಅರಿವು ಮತ್ತೆ ನೆರವು ಅಂತೇಳಿ ಚಾಲಕರ ಒಂದು ಕುಟುಂಬಗಳನ್ನ ಸಂದರ್ಶನ ಮಾಡುವಂಥದ್ದು, ಮತ್ತೆ ಅವರ ಕುಟುಂಬಗಳ ಆಗು ಹೋಗುಗಳನ್ನ ಏನ್ ಮಾಡಕ್ ಸಾಧ್ಯ ಇದೆ ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು, ಅಲ್ಲೇ ನೇರವಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು ನನ್ನ ಒಂದು ಉದ್ದೇಶ. ಆಮೇಲೆ ನೀವು ರಾಜ್ಯಾಂತರ ಮುಖಾಂತರ ಎಲ್ಲ ಒಂದು ರಾಜ್ಯಗಳಿಗೆ ಹೋಗಿ ಹಲವಾರು ವಿಚಾರಗಳನ್ನ ನೀವು ಯಾವ್ಯಾವ ರೀತಿ ಹೋಗಿರಂತ ನಾವು ಸ್ವಲ್ಪ ನೋಡಿದೀವಿ. ಇನ್ನು ಸ್ವಲ್ಪ ಫೇಸ್ಬುಕ್ ಅಲ್ಲಿ ಮತ್ತೆ ಜಾಲತಾಣದಲ್ಲೆಲ್ಲ ನೋಡ್ತಾ ಇರ್ತೀವಿ. ನಡ್ಕೊಂಡು ಹೋಗಿದ್ದು ಉಂಟು, ನೀವು ಬಸ್ಸಲ್ಲಿ ಹೋಗಿ, ಟೆಂಪೋದಲ್ಲಿ, ಲಾರಿ ಹೋಗಿ. ಒಂದ್ಸರಿ ನಮ್ಮ ಸ್ನೇಹಿತರಾದ ಮೂರ್ತಿ ಗಿರಿನವರು ಬಂದು ನಿಮ್ಗೆ ಟಾರ್ಪಲ್ ಕೊಟ್ಟಿದ್ದು ಉಂಟು. ನಿಮಗೆ ಒಂದು ಏನೇನು ಕಷ್ಟಗಳನ್ನ ಪಟ್ಕೊಂಡು ನೀವು ಜನರಿಗೆ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಾ. ಇದರಲ್ಲಿ ನಿಮ್ಗೆ ಎಷ್ಟು ಕಷ್ಟ ನೀವು ಅನುಭವಿಸ್ತೀರ. ನೀವು ಅಷ್ಟು ಕಷ್ಟ ಇದ್ರು ಆ ಕಷ್ಟ ನಿಮ್ಮ ಮಕ್ಕದಲ್ಲಿ ಇವತ್ತು ಆ ಕಷ್ಟ ಅಂತ ನಿಮ್ಗೆ ಕಾಣಿಸ್ತಾ ಇಲ್ಲ. ಜನರಿಗೆ ಒಂದು ಮೆಸೇಜ್ ಕೊಡಬೇಕು, ಈಗಲೂ ಚೈನ್ ಲಿಂಕ್ ಮೆಸೇಜ್ ಒಂದೇನೋ ಕೊಡಬೇಕು ಅಂತ ಹೇಳ್ಬಿಟ್ಟು ಹೊರಟಿರ್ತೀರಾ, ಅರಿವಿಂದರು ಅಂತ ಹೇಳ್ಬಿಟ್ಟು. ಆ ಥರ ಒಂದು ವಿಚಾರ ವಾಸ್ತವತೆಯಲ್ಲಿ ನಿಮಗೆ ಕಷ್ಟಗಳನ್ನ ನೀವು ನೋಡ್ತಾರೆ. ನೀವು ಯಾರು ಅನ್ಕೋಬಹುದು ನನಗೆ ಕಷ್ಟ ಆಗ್ತಾ ಇದೆ, ನಾನು ಒಬ್ಬೊಬ್ರು ಹೇಳ್ತಾರೆ, ನಾನು ಸ್ಥಾನಮಾನ ಪಡಿಬೇಕು, ನನ್ನ ಹೆಸರು ಬರಬೇಕು, ನಾನು ಅಧ್ಯಕ್ಷನಾಗಬೇಕು, ನನ್ನ ಒಂದು ಹೆಸರಿರ್ಬೇಕು, ಜನಸೇವೆ ಮಾಡ್ತಾರೆ, ನಮ್ಮ ಜೊತೆಗಿರೋರು ನೀವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನಿಮ್ಮ ಮನೋಭಾವ ಇದೆಯಲ್ಲ, ಅದು ಬಹಳ ಗ್ರೇಟ್ಫುಲ್ ಆದಂಥ ವಿಷಯ. ಇವತ್ತು ಹೇಳ್ತಿಕ್ಕೆ ನಾನು ಒಂದು ಸಂಘಟನೆಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿರೋದು ನಿಮ್ಗೆ ಗೊತ್ತಿರೋರು ಯಾರೇ ಒಬ್ಬರಾಗ್ಬೋದು. ಯಾಕಂದ್ರೆ ಎಲ್ಲರೂ ನಾನು ಹೇಳ್ತಾ ಇಲ್ಲ, ಇಲ್ಲಿ ಒಂದು ಎಲ್ಲ ವಿಚಾರಗಳನ್ನ ಹೇಳ್ತಾ ಇರೋದು. ನಾನೊಬ್ಬ ಅಧ್ಯಕ್ಷ ಆಗ್ಬೇಕು, ನಾನು ಅಧ್ಯಕ್ಷ ಆಗಿರ್ಬೇಕು, ಕೆಳಗಡೆ ಹೇಗಿರ್ಬೇಕು ಆಗಿರ್ಬೇಕು ಅಂತ ನಿಮ್ ಆ ಯೋಚನೆಗಳಿಲ್ಲ. ಒಂದು ಪದಾಧಿಕಾರಿ
ಕಾರ್ಯಗಳಾಗಿರ್ಬೋದು ಮತ್ತೆ ಇನ್ನೊಂದು ವಿಚಾರಗಳಲ್ಲಿ ಸೂಕ್ತವಾಗಿ ಯೋಚನೆ ಮಾಡಿ ನಮ್ಮವರು ತಮ್ಮವರು ಅಂತ ಯೋಚನೆ ಮಾಡಿ ಕೊಡ್ತಾ ಇಲ್ಲ. ಅವ್ರ ಕೆಲಸ ಮಾಡ್ಬೇಕು, ಅವ್ರು ಮಾಡ್ಬೇಕು ಅನ್ನೋ ಕೆಲಸಕ್ಕೆ ನಿರ್ಧಾರಕ್ಕೆ ಅವರವರಿಗೆ ಒಂದು ಸ್ಥಾನಮಾನ ಕೊಡ್ತಾ ಇದ್ದೀರಾ. ಆ ಒಂದು ಪ್ರತಿಕ್ರಿಯೆ ನಿಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ. ಅದ್ರಲ್ಲಿ ನಿಮಗೆ ಕಷ್ಟ ಸುಖಗಳು ನನಗೆ ಕಷ್ಟ ಅನಿಸ್ತಾ ಇದೆ, ನಿಮಗೆ ಅನಿಸ್ತಾ ಇಲ್ವಾ? ನಿಮಗೆ ಅನಿಸ್ತಾ ಇದೆ ಆ ಒಂದೆರಡು ವಿಚಾರಗಳು? ಇಲ್ಲ, ಇದು ಕಷ್ಟ ಅನ್ಕೊಂಡ್ರೆ ಕಷ್ಟನೇ ಆಗ್ತದೆ. ಇದು ಜುಲೈ 23ನೇ ತಾರೀಕು ಬಂದ್ರೆ ನಂದು ಈ ಒಂದು ಸಾಮಾಜಿಕ ಕಾಳಜಿಯ ಜರ್ನಿ 10 ವರ್ಷಕ್ಕೆ ಮುಟ್ಟುತ್ತೆ. ಈ 10 ವರ್ಷದಲ್ಲಿ ನಾನು ಸಾಕಷ್ಟು ಚಾಲಕರ ಒಂದು ಜೊತೆಲಿ ಒಡನಾಟ ಇಟ್ಕೊಂಡಿರೋದ್ರಿಂದ ಲಾರಿಗಳಲ್ಲೂ ಸಂಚಾರ ಮಾಡಿದ್ದೀನಿ, ಮೆಟ್ರೋದಲ್ಲೂ ಸಂಚಾರ ಮಾಡಿದ್ದೀನಿ, ಮತ್ತೆ ಟ್ರೈನಲ್ಲೂ ಸಂಚಾರ ಮಾಡಿದ್ದೀನಿ. ಕಾರಣ ಏನು ಅಂತಂದ್ರೆ ಅವರ ಸಮಸ್ಯೆಗಳನ್ನ ಕಣ್ಣಲ್ಲಿ ನೋಡೋದಕ್ಕೊಂದು ಸದವಕಾಶ ಆಗ್ತದೆ. ಎಷ್ಟೋ ಟೈಮು ರಾತ್ರಿ ನಿದ್ರೆ ಕೆಟ್ಟು ಗಾಡಿ ಓಡಿಸ್ತಿರ್ತಾನೆ, ಊಟ ತಿಂಡಿಗೂ ಕಷ್ಟ ಇರ್ತದೆ. ಎಷ್ಟೋ ಟೈಮಲ್ಲಿ ಜೇಬಲ್ಲಿ ದುಡ್ಡಿದ್ರು ಸಹ ಊಟ ಸಿಕ್ಕಿರಲ್ಲ. ಮತ್ತೆ ಇನ್ನ ಎಷ್ಟೋ ಟೈಮಲ್ಲಿ ಅವರ ಒಂದು ಬದುಕುಗಳು ಹೇಗಾಗಿರುತ್ತೆ ಅಂತಂದ್ರೆ ಮೇಲ್ನೋಟಕ್ಕೆ ಅವರನ್ನ ನಾವು ತುಂಬಾ ಏನೋ ಒಂಥರ ತುಚ್ಛವಾಗಿ ಮಾತಾಡ್ತೀವಿ, ಡ್ರೈವರ್ ಅಂತ ಹೇಳ್ತೀವಿ. ಅವನಿಗಿರೋ ಅಷ್ಟು ಜವಾಬ್ದಾರಿ ಯಾರಿಗೂ ಇರಲ್ಲ. ಅಂತ ಒಬ್ಬ ವ್ಯಕ್ತಿಯನ್ನ, ಒಂದು ಸಾರಥಿಯನ್ನ ನಾವು ಯಾವ ರೀತಿ ಬಿಂಬಿಸ್ಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಆಳವಾಗಿ ವರ್ಕ್ ಮಾಡಿದ್ದೀನಿ. ತಾವು ಹೇಳಿದಾಗೆ ನಡ್ಕೊಂಡು ಓಡಾಡಿದ್ದೀವಿ ನಾವು ಸಾಕಷ್ಟು ಬಾರಿಗಳಲ್ಲಿ. ನನ್ನ ಆಲೋಚನೆ ಮಾಡೋದೇನಂದ್ರೆ, ಯಾವುದೋ ಒಂದು ಗಾಡಿ ಹೋಗ್ತಾ ಇರುತ್ತೆ, ಅಲ್ಲಿ ಒಂದು ಪಂಚರ್ ಆಗ್ತದೆ. ಪಂಚರ್ ಆಯ್ತು ಅಂತಂದಾಗ ಅವನ ಗಾಡಿನ ಬಿಟ್ಟು ಪಂಚರ್ ಅಂಗಡಿಗೂ ಹೋಗಕ್ಕಾಗಲ್ಲ. ಮತ್ತೆ ಯಾರೋ ಒಬ್ರು ಸಹಾಯ ಪಡ್ಕೊಂಡು ಅಲ್ಲೇ ಸಮಯ ಕಳಿಬೇಕಾಗ್ತದೆ. ಬಿಟ್ಟು ಹೋಗ್ಬೇಕಾದ್ರೆ ಗಾಡಿ ಒಳಗೆ ಮೆಟೀರಿಯಲ್ ಇರ್ತದೆ, ಅದು ಒಂದು ಜವಾಬ್ದಾರಿಯಾಗಿರ್ತದೆ. ಮತ್ತೆ ಎಲ್ಲಾ ತರದ ಜವಾಬ್ದಾರಿಗಳನ್ನ ಅವ್ನು ಹೊತ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ. ನಿಜವಾಗ್ಲೂ ಅವನು ನಮ್ಮ ಈ ಶ್ರೀಕೃಷ್ಣ ಪರಮಾತ್ಮನನ್ನ ಹೋಲುವಂತ ಒಬ್ಬ ಸಾರಥಿಯಾಗಿರ್ತಾನೆ. ಅವನ ಸೇವೆ ಮಾಡ್ತಾ ಇದ್ದೀನಿ. ಇದೊಂದು ಹ್ಯಾಪಿ, ಖುಷಿಯಾದಂತ ಒಂದು ಸೇವೆ ಅಂತ ನಾನು ಅನ್ಕೊಂಡಿದ್ದೇನೆ. ಇದೊಂದು ಸಾಮಾಜಿಕ ಸೇವೆ, ಖುಷಿಯಾಗಿ ಮಾಡ್ತಾ ಇದ್ದೀನಿ. ಸರಿ, ಆಯ್ತು. ನಿಮ್ಮ ಸಂಘಟನೆಯಲ್ಲಿರುವಂತವ್ರು ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಮತ್ತೆ ಈ ಒಂದು ವಿಚಾರ ವಾಸ್ತವದಲ್ಲಿ ಎಲ್ಲಿ ತನಕ ಮುಟ್ಟಿಸ್ಬೇಕು ಅಂತ ನೀವು ಹೊರಟಿದ್ದೀರಾ? ಆಮೇಲೆ ಇದು ಕರ್ನಾಟಕ ರಾಜ್ಯ ಜನತೆಗೆ ಮಾತ್ರ ಸೀಮಿತವಾಗಿರುತ್ತಾ, ಇಲ್ಲ ಎಲ್ಲ ಭಾಗಗಳಿಗೂ ಸೀಮಿತವಾಗಿರುತ್ತಾ ಅನ್ನೋ ಒಂದು ವಿಚಾರ ತಿಳಿಸ್ಕೊಡಿ ಅಣ್ಣ. ಈಗ ಭಾರತ ದೇಶದಲ್ಲಿ 24 ಕೋಟಿ ಜನ ಇದ್ದಾರೆ. 24 ಕೋಟಿ ಜನರಲ್ಲಿ ನಾವು ಕರ್ನಾಟಕದಲ್ಲಿ ಒಂದು 7.5 ಕೋಟಿ ಜನ ನಾವೇನಿದ್ದೀವಿ. ಅದರಲ್ಲಿ ನನ್ನ ಪ್ರಕಾರವಾಗಿ ನನಗೆ ಸಿಕ್ಕಿರೋಂಥ ನಾಲೆಡ್ಜ್ ಪ್ರಕಾರವಾಗಿ ಒಂದು 10 ರಿಂದ 15 ಲಕ್ಷ ಜನ ಚಾಲಕರಿರ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಲುಪೋ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ನೇರವಾಗಿ ಮುಖಾಮುಖಿ 2 ಲಕ್ಷ ಜನವರೆಗೂ ತಲುಪಿದ್ದೀನಣ್ಣ. ಈಗ ನಾನು ನನ್ನ ಒಂದು ಸಂಪರ್ಕದಲ್ಲಿ, ನಿತ್ಯ ಸಂಪರ್ಕದಲ್ಲಿ ಇರುವಂತವ್ರು 8,000 ಜನ ಇದ್ದಾರೆ. ನೋಂದಾಯಿತ ಸದಸ್ಯರು ಒಂದು 600 ಜನ ಇದ್ದಾರೆ. ಈಗ ನೀವು ಅದ್ರ ಬಗ್ಗೆ, ಚಾಲಕರ ಬಗ್ಗೆ ಮಾಡ್ತಾ ಇದ್ದೀರಾ. ಮತ್ತೆ ಬೇರೆ ನನಗೆ ತಿಳಿದ ಮಟ್ಟಿಗೆ ಜಸ್ಟ್ ನಿನ್ನೆ ಒಂದು ನಾನು ಅಪ್ಡೇಟ್ ಮಾಡಿದ ಪ್ರಕಾರವರೆಗೆ ಒಂದು ಹೆಣ್ಣು ಮಗಳಿಗೆ ಒಂದು ಮಿಷಿನ್, ಟೈಲರಿಂಗ್ ಮಿಷಿನ್ನ ಸಹಾಯ ಹಸ್ತದ ಮೂಲಕ ಬೇರೆಯವ್ರ ಕಡೆಯಿಂದ, ಅವರ ಹೆಸರು ಗೊತ್ತಿಲ್ಲ, ಅವ್ರ ಕಡೆ ಮೂಲಕವಾಗಿ ನಿಮ್ಮ ಪ್ರತಿಕ್ರಿಯೆ ಮುಖಾಂತರ ತೋರಿಸಿದಿರಲ್ಲ, ಅದ್ರೂ ಒಂದು ಭಾಗನೂ ಇದೆ ಅಂತ ನಾನು ಅನ್ಕೊಂತೀನಿ. ಹಾಗಾದ್ರೆ ಚಾಲಕರ ಬಗ್ಗೆನೇ ಗಮನ ಕೊಡ್ತಾ ಇಲ್ಲ, ಎಲ್ಲರ ಬಗ್ಗೆನೂ ಗಮನ ಕೊಟ್ಕೊಂಡು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಅನ್ನೋ ಒಂದು ರೀತಿ ನೀತಿಗಳನ್ನ ನಾನು ನೋಡ್ತಾ ಇದ್ದೀನಿ. ಮತ್ತೆ ಪ್ರಾಮುಖ್ಯತೆ ಕೊಡೋದು ಅಷ್ಟೇ, ಅಲ್ಲಿನ ಕೆಲಸ ಅವರವರೇ ಮಾಡಿ ಅನ್ನೋ ಒಂದು ಏನು ಸ್ಟೇಟ್ಮೆಂಟ್ ಆಗಿ ಕೂಡ ಒಂದು ಮೆಸೇಜ್. ಅಂದ್ರೆ ನಾನೇ ಮಾಡ್ಬೇಕು ಅನ್ನೋದಿಲ್ಲ, ನೀವು ಆ ಕೆಲಸ ಮಾಡಿ ನೀವು ನೀಡ್ರೆ ಈ ಸಂಘಕ್ಕೆ ನೀವು ಒಬ್ರು ಅಧ್ಯಕ್ಷ, ನಾನೊಬ್ನೇ ಅಧ್ಯಕ್ಷ ಅನ್ನೋದನ್ನ ನೀವು ಮೆರಿತಾ ಇಲ್ಲ ಇಲ್ಲಿ ಅನ್ನೋ ಒಂದು ವಿಚಾರ ನನ್ನ ಗಮನಕ್ಕೆ ಬಂತು. ಆಮೇಲೆ ಇನ್ನೊಂದು ವಿಚಾರ, ಈ ಒಂದು ಸೇವೆ ನಿಮಗೆ ಮುಂದೆ ಕೇಳಿದೆ, ಕಷ್ಟ ಅನಿಸ್ತು. ಆದ್ರೂ ನೀವು ಹಣಕಾಸಿನ ಅಭಾವದಲ್ಲಾಗ್ಬೋದು, ಈ ಮುಂದಿನ ಇನ್ನೇನಾಗ್ಬೋದು, ಮತ್ತೆ ತೊಂದರೆ ಒಳಗಾಗಬಹುದು ಅಂತ ವಿಷಯಗಳಲ್ಲಿ ಹೇಳಿದೆ ನಾನು. ನೀವು ತೊಂದರೆ ಒಳಗಾಗಿರೋಂಥದ್ದು ಮತ್ತೆ ಕಷ್ಟ ಸುಖಗಳಲ್ಲಿ, ಯಾಕಂದ್ರೆ ನಿಮ್ಮನ್ನ ಯಾರು ಕೇಳಲ್ಲ ಸರ್. ಇವತ್ತು ನೀವೇನ್ ಕಷ್ಟ ಪಡ್ತೀರಿ ಅಂತ ಕೇಳಲ್ಲ, ಏನ್ ಮಾಡ್ತಾ ಇರಂತ ನೋಡ್ತಾರೆ, ಏನ್ ಮಾಡ್ತಾ ಇರೋದು ಅಷ್ಟೇ ಮಾತ್ರ ನೋಡ್ತಾರೆ. ಈ ಪಾಪ ಮಾಡ್ತಾ ಇರೋ ವ್ಯಕ್ತಿ ಏನು ಕಷ್ಟಕ್ಕಿದ್ದಾರೆ, ಅವರು ಏನು ತಿಳ್ಕೊಳ್ಳಲ್ಲ. ಅದು ನಾನು ನಿಮ್ಗೆ ಕೇಳ್ತೀನಿ, ನಿಮಗೆ ಆ ಥರ ರೀತಿಯಲ್ಲಿ ತೊಂದರೆ ಯಾರಿಗಾದ್ರು ಥ್ರೆಟ್ ಹಾಕೋದಿಲ್ಲ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ, ನಿಮಗೆ ಒಂದು ಕಷ್ಟದ ಜೀವನ ನೋಡಿದ್ದೀರಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಆಗಿದೆ, ತುಂಬಾ ಥ್ರೆಟ್ಸ್ ಆಗಿದೆ. ಯಾಕೆಂದ್ರೆ ನಾನು ಶುಭಾರಂಭ ಮಾಡಿದಾಗ ₹1 ಮೆಂಬರ್ಶಿಪ್ ಅಲ್ಲಿ ಶುಭಾರಂಭ ನಾನು ಮಾಡಿದೆ ಅಣ್ಣ. ಆ ಟೈಮಲ್ಲಿ ಸುಮಾರು ಸಂಘಟನೆಗಳು 2,000 3,000 ಮೆಂಬರ್ಶಿಪ್ ಮಾಡಿದಾಗ ಸುಮಾರು ಜನ ನನಗೆ ಬೆದರಿಕೆ ಕರೆಗಳನ್ನು ಮಾಡಿದ್ದಾರೆ. ನಾವು ಅಷ್ಟು ಮಾಡ್ತಾ ಇದ್ದೀವಿ, ನೀವು ಉಚಿತವಾಗಿ ಮಾಡ್ತಾ ಇದ್ದೀರಾ, ಇದು ಯಾಕೆ ಮಾಡ್ತಾ ಇದ್ರಿ, ಡ್ರೈವರ್ಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತೆಲ್ಲ ನೆಗೆಟಿವ್ ಆಗೆಲ್ಲ ಮಾತಾಡಿದ್ದಾರೆ. ಸೊ ನಾನು ಅದನ್ನ ಮನಸ್ಸಿಗೆ ತಗೊಳ್ಳಲ್ಲ. ಯಾಕೆಂತಂದ್ರೆ ಸ್ಪರ್ಧೆ ಮತ್ತೆ ಪ್ರತಿಸ್ಪರ್ಧೆ, ಕ್ರಿಯೆಗೆ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಆದ್ರೆ ನನ್ನ ಅನಿಸಿಕೆ ಏನು ಅಂತಂದ್ರೆ, ನಮ್ಮ ಕೆಲಸವನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ರೆ, ಮತ್ತೆ ಮಾಡುವಂತ ಕೆಲಸದಲ್ಲಿ ಬದ್ಧತೆ ಇದ್ರೆ, ಮತ್ತೆ ಮಾಡುವ ಕೆಲಸದಲ್ಲಿ ನಮ್ಗೆ ಶ್ರದ್ಧೆ ಇದ್ದಾಗ ಇದ್ಯಾವುದು ನಮ್ಗೆ ತಾಗೋದಿಲ್ಲ. ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋಂಥದ್ದು. ಮತ್ತೆ ಒಟ್ಟಾರೆಯಾಗಿ ಚಾಲಕನ ಕುಟುಂಬದ ಸಮಗ್ರ ಅಭಿವೃದ್ಧಿಯ ಚಿತ್ರಣ ನನ್ನ ಕಣ್ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನ. ಇವತ್ತು ಕರ್ನಾಟಕದಲ್ಲಿ ಚಾಲಕರ ಮಕ್ಕಳು ಯಾರಾದರೂ SSLCಯಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಏನ್ ಹೇಳ್ತಾರೆ, ರಾಜ್ಯ ಮಟ್ಟದ ಆಯ್ಕೆಗಳಾಗಿ ಬಂದಾಗ ಅವರಿಗೆ ₹1 ಲಕ್ಷ ಕೊಡಬೇಕು ಅನ್ನೋದು ನನ್ನ ಕನಸಾಗಿದೆ. ಸೊ ಆ ₹1 ಲಕ್ಷ ನಮ್ಮ ಸಂಘಟನೆಯ ಚಾಲಕರು ಎಲ್ಲರೂ ನಾವು ಅದರಲ್ಲಿ ಇನ್ವಾಲ್ವ್ಮೆಂಟ್ ತಗೊಂಡು, ಚಾಲಕನ ಮಕ್ಕಳು ಬರಬೇಕು, ಚಾಲಕನ ಕುಟುಂಬ ಬರಬೇಕು. ಇವತ್ತು ಚಾಲಕರು, ನಾನು ಸುಮಾರು ಮೀಟಿಂಗ್ಗಳಲ್ಲಿ ಅಟೆಂಡ್ ಮಾಡಿದಾಗ ಹೇಳ್ತಿರ್ತಾರಣ,
ಅಲ್ಲಿ ಅಧಿಕಾರಿ ನಮ್ಮ ಹತ್ರ ಲಂಚ ಇಸ್ಕೊಳ್ತಾರೆ, ಈ ಅಧಿಕಾರಿ ನಮ್ಮ ಹತ್ರ ಲಂಚ ಇಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನೇನ್ ಹೇಳ್ತೀನಿ, ಎಲ್ಲಿವರೆಗೆ ಚಾಲಕರ ಮಕ್ಕಳು IAS, IPS, KS ಈ ತರ RTOಗಳಾಗೋದಿಲ್ಲ ಅಲ್ಲಿವರೆಗೂ ಈ ಸಮಸ್ಯೆಗಳಿದ್ದೇ ಇರ್ತದೆ. ಅದಕ್ಕಾಗಿ ನಾನು ಎಲ್ಲಾ ಚಾಲಕರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ನಿಮ್ಮ ಆ ಬೆವರಿನ ದುಡ್ಡಲ್ಲಿ ನಿಮ್ಮ ಮಕ್ಕಳನ್ನ RTOಗಳನ್ನ ಮಾಡಿ, ಆ ಬೆವರಿನ ದುಡ್ಡುಗಳಲ್ಲಿ ನಿಮ್ಮ ಮಕ್ಕಳನ್ನ DC ಮಾಡಿ, IAS, IPS, KS ಅಂತ ಉತ್ತಮವಾದಂತ ಹುದ್ದೆಗಳನ್ನ ನಿಮ್ಮ ಮಕ್ಕಳನ್ನ ಮಾಡಿಸಿದಾಗ ಈ ಭ್ರಷ್ಟಾಚಾರ ನಿಲ್ಲುತ್ತೆ ಅಣ್ಣ. ಬರೀ ಬಾಯಿ ಮಾತಿಂದ ನಿಲ್ಲೋದಿಲ್ಲ. ಅದಕ್ಕೆ ನಾನು ನನ್ನ ಎಲ್ಲ ಚಾಲಕರಿಗೆ ಹೇಳೋದೇನಂತಂದ್ರೆ, ಏನೇ ಒಂದು ಉಡುಗೊರೆ ಕೊಟ್ಟರು ಕೂಡ ಅವ್ರ ಮನೆಯಲ್ಲಿರೋ ಮಕ್ಕಳಿಗೆ ಒಂದು ಪುಸ್ತಕ ರೂಪದಲ್ಲಿ ಹೋಗ್ಬೇಕು, ಅವ್ರ ಮಕ್ಕಳಿಗೆ ಒಂದು ಬ್ಯಾಗಿನ ರೂಪದಲ್ಲಿ ಹೋಗ್ಬೇಕು, ಆ ಮಕ್ಕಳಿಗೆ ಒಂದು ಶೂ ರೂಪದಲ್ಲಿ ಹೋಗ್ಬೇಕು, ಆ ಮಕ್ಕಳಿಗೆ ಒಂದು ಪೆನ್ನು ಪೆನ್ಸಿಲ್ ಆಗಿ ಹೋಗ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಸಮಗ್ರವಾದ ಚಿತ್ರಣ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ನಾನು ಸಂಘಟನೆ ಈ 10 ವರ್ಷದ ಈ ಸಮಯವನ್ನ ಹ್ಯಾಪಿ ಅವರ್ಸ್ ಅಂತ ಕರಿತೀನಿ. ಅದಕ್ಕೆ ತಾವು ಫೇಸ್ಬುಕ್ ಅಲ್ಲಿ ನೋಡ್ಬೋದು, ಹ್ಯಾಪಿ ಮ್ಯಾನ್ ಅಂತ ಹಾಕಿದ್ದೀನಿ. ನಾನು ಎಲ್ಲೂ ರಾಜ್ಯಾಧ್ಯಕ್ಷ ಅಂತ ಹಾಕೊಂಡಿಲ್ಲ, ಎಲ್ಲೂ ನಾನು ಸಂಘಟಕ ಅಂತ ಹಾಕೊಂಡಿಲ್ಲ, ಸಮಾಜ ಸೇವಕ ಅಂತ ನಾನು ಮೊದಲೇ ಹಾಕೊಂಡಿಲ್ಲ. ನಾನು ಸಂಪೂರ್ಣವಾಗಿ ಸಮಾಜಕ್ಕೆ ನಂದೇ ಆದಂತ ಕೊಡುಗೆ ಕೊಡ್ಬೇಕಂತೇಳಿ ಮಾಡ್ತೀನಿ. ಇಲ್ಲ ಮಂಜಣ್ಣ, ನಾನು ಅದೇ ವಿಚಾರ ನಿಮ್ಗೆ ಹೇಳಕ್ ಬಂದೆ. ಈಗ ಹಲವಾರು ಸಂಘಟನೆ, ಹಲವಾರು ರೀತಿಯ ಅಧ್ಯಕ್ಷರು ಹಲವಾರು ರೀತಿ ಕೆಲಸ ಮಾಡ್ತಾ ಇರ್ತಾರೆ. ನೀವು ಕೆಲಸ ಮಾಡ್ತಾ ಇರೋದು ಒಂದು ಬಗೆ ರೀತಿ ಏನಿದೆ, ಬೇರೆ ಇದೆ ಅನ್ನೋ ವಿಚಾರನೇ ನಾನು ತಿಳಿಸ್ಕೊಳಕ್ ಬಂದಿದ್ದು. ಅದನ್ನೇ ನೀವು ಹೇಳಿ ಅಂತ ಹೇಳಕ್ ಬಂದಿರೋದು. ನಿಜವಾಗ್ಲೂ ನನಗೆ ಇವತ್ತು ಬಂದು ಇಲ್ಲಿ ನಿಮ್ಮನ್ನು ನೋಡಿ ಮತ್ತೆ ನಿಮ್ಮ ಒಂದು ದರ್ಶನ ಭಾಗ್ಯ ಪಡೆದಿದ್ದು ಬಹಳ ಖುಷಿ ಆಯ್ತು. ಮತ್ತೆ ಹಾಗೆ ಇಲ್ಲಿರಂತ ಅವ್ರ ಸ್ನೇಹಿತರು, ಸಂಘಟನೆ ಅಧ್ಯಕ್ಷರುಗಳು ಮತ್ತೆ ಅವರದ್ದು ಒಂದು ಪ್ರಧಾನ ಕಾರ್ಯದರ್ಶಿ ಏನಾದ್ರು ಇರ್ತಾರೆ, ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಹಾಗೆ ಅವ್ರದ್ದು ಒಂದು ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಕಂಟಿನ್ಯೂಟಿ ಇರುತ್ತೆ ಇದೇ ವಿಡಿಯೋ. ಮತ್ತೆ ಮಂಜಣ್ಣ, ಈ ಒಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಮುಂದೆ ಇದೇ ರೀತಿ ನಿಮ್ಮ ಸೇವೆಗಳು ಸಾಕ್ತಾ ಇರ್ಲಿ. ಭಗವಂತ ನಿಮಗೆ ಇದೇ ರೀತಿ ಆಯುರಾರೋಗ್ಯ, ಐಶ್ವರ್ಯ, ಸುಖ, ನಿಧಿ, ಶಾಂತಿ ಕೊಟ್ಟು ಕಾಪಾಡ್ಲಿ. ಇನ್ನೂ ಹಲವಾರು ಜನ ಸ್ನೇಹಿತರು ಬಂದು ನಿಮ್ಮ ಹತ್ರ ಜಾಯ್ನ್ ಆಗಿ ಇನ್ನೂ ಅದೇ ಸೇವೆಗಳನ್ನ ಸಲ್ಲಿಸಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪಾಸ್ ಮಾಡ್ಬೇಡ. ಥ್ಯಾಂಕ್ ಯು. ಹಾಗೆ ನೋಡಿ, ಇಲ್ಲಿ ಬಂದಿರೋಂಥ ಸ್ನೇಹಿತರದ್ದು ಅವಾಗ ತೋರಿಸಿದ್ದೆ. ಇವರೇ ಗಣ್ಯ ವ್ಯಕ್ತಿಗಳು, ಅಧ್ಯಕ್ಷರುಗಳು. ಮತ್ತು ಇವರಲ್ಲಿ ಸರ್ ತಮ್ಮ ಹೆಸರು ಹೇಳಿ ಸರ್. ಕೃಷ್ಣಪ್ಪ ಸರ್. ಏನು ಮಾಡ್ಕೊಂಡಿದ್ದೀರಾ ಸರ್? ಸರ್ ನಾವು ಡ್ರೈವರ್ ಕೆಲಸ ಮಾಡ್ತೀವಿ ಸರ್. ಇಲ್ಲಿ ಸಂಘಟನೆಯಲ್ಲಿ ಏನಾಗಿದ್ರೆ ಸರ್? ಸಂಘಟನೆಯಲ್ಲಿ ಲೀಡರ್ ಆಗಿದ್ದೀವಿ ಸರ್. ಓಕೆ ಸರ್, ತಮ್ಮ ಹೆಸರು ಹೇಳಿ ಸರ್. ಹಾಗೆ ನಮಸ್ಕಾರ, ನಮ್ಮ ಹೆಸರು ಗೋವಿಂದರಾಜ್ ಅಂತ ಹೇಳ್ಬಿಟ್ಟು ಚಿಕ್ಕಬಳ್ಳಾಪುರ ಸರಂ ವಿಶ್ವೇಶ್ವರ ಲಾರಿ ಸಂಘದ ಉಪಾಧ್ಯಕ್ಷರು. ಓಕೆ ಸರ್, ತಮ್ಮ ಹೆಸರು ಹೇಳಿ ಸರ್. ಸರ್, ನನ್ನ ಹೆಸರು ಕಲ್ಯಾಣ್ ಕುಮಾರ್. ಚಿಕ್ಕಬಳ್ಳಾಪುರದ ಸರಂ ವಿಶ್ವೇಶ್ವರ ಲಾರಿ ಚಾಲಕರ ಅಧ್ಯಕ್ಷರಾಗಿದ್ದೀವಿ. ಹಾಗೆ ಇವತ್ತು ನಮ್ಮ ಸೊಗಟೂರು ಮಂಜಣ್ಣ ಅವ್ರ ಹತ್ರ ಒಂದು ಸ್ವಲ್ಪ ಕುಂದುಕೊರತೆಗಳು ಮಾತಾಡಿ ಚರ್ಚೆ ಮಾಡಬೇಕಾಗಿ ಬಂದಿದ್ದೀವಿ. ಸರ್ ಸರ್, ತಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಲೋಕೇಶ್ ಅಂತ ಹೇಳ್ಬಿಟ್ಟು. ಸರ್, ಈ ಸಂಘಟನೆಯಲ್ಲಿ ಏನಾಗಿದ್ದೀರಾ? ನಾವು ಸದಸ್ಯರಾಗಿದ್ದೀವಿ. ಸರ್, ಓಕೆ. ನಮಸ್ತೆ ಕಲ್ಯಾಣ್ ಅವರೇ. ಈಗ ನಿಮಗೆ ಈ ಸಂಘಟನೆಯಲ್ಲಿ ಒಳಗಡೆ ಬಂದ ಮೇಲೆ ನಿಮ್ಗೆ ಏನು ಅನಿಸ್ತಾ ಇದೆ, ಮತ್ತು ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ಮತ್ತು ಈ ಮುಂದೆ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ. ಸರ್ ನಮಸ್ತೆ, ನನ್ನ ಹೆಸರು ಕಲ್ಯಾಣ್ ಕುಮಾರ್. ನಾವು ಇವಾಗ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಸರ್ ವಿಶೇಷ ಲಾರಿ ಚಾಲಕರ ಸಂಘಟನೆಯನ್ನು ಮುಂದುವರಿಸ್ತಾ ಇದ್ವಿ. ನಮಗೆ ಗೈಡ್ಲೈನ್ಸ್ ಕೊಡುವಂಥ ವ್ಯಕ್ತಿಗಳು ಯಾರೂ ಇರಲಿಲ್ಲ ಇಷ್ಟು ದಿವಸ. ಹಾಗಾಗಿ ಇವಾಗ ಆಲ್ರೆಡಿ ನಾವು ಹೆಚ್ಚು ಕಮ್ಮಿ ಒಂದು 80 ಸದಸ್ಯರಾಗಿ ಏನು ಕರ್ನಾಟಕ ಡ್ರೈವರ್ಸ್ ಅಂಡ್ ವೆಲ್ಫೇರ್ ಅಸೋಸಿಯೇಷನ್ಗೆ ಬಂದಿದ್ದಾರೆ. ಹಾಗಾಗಿ ನಾವು ಈ ಚಿಕ್ಕ ಸಂಘಟನೆಯನ್ನು ನಮ್ಮ ಸೊಗಟೂರು ಮಂಜಣ್ಣವರಿಗೆ ಇಬ್ಬರು ಕೆಲಸ ಮಾಡಬೇಕು ಅಂತ, ಅವ್ರ ಜೊತೆಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸತತವಾಗಿ ಒಂದು 15-20 ದಿವಸದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಏನೋ ಒಂದು ಡಿಸೈಡ್ ಮಾಡಿಕೊಂಡು ಮಂಜಣ್ಣದ್ರವ್ರ ಹತ್ರ 27ನೇ ತಾರೀಕು ದೊಡ್ಡದಾಗಿ ಸ್ವಲ್ಪ ಮೀಟಿಂಗ್ ಐತೆ ನಮಗೆ, ಎಲ್ಲಿ ಪೆರೆಸಂದ್ರದಲ್ಲಿ. ಹಾಗಾಗಿ ಇವತ್ತು ಇನ್ವೈಟ್ ಮಾಡಿ ನಾವು ನಾಳೆ ಬೆಳಗ್ಗೆ 27ನೇ ತಾರೀಕು ಈ ನಮ್ಮ ಏನು ಕರ್ನಾಟಕ ಡ್ರೈವರ್ ಅಂಡ್ ಓನರ್ಸ್ ಹೆಲ್ಪ್ ಅಸೋಸಿಯೇಷನ್ ಏನೈತೆ ಅದಕ್ಕೆ ಸೇರ್ಕೋಬೇಕಾಗಿ ಇವತ್ತು ಸೊಗಟೂರು ಮಂಜಣ್ಣ ಹತ್ರ ಡಿಸ್ಕಷನ್ ಮಾಡ್ತಾ ಇದ್ವಿ. ನೀವು ಎಷ್ಟು ಕಾಲಾವಕಾಶ ಐತಿ ಈ ಸಂಘಟನೆಯಲ್ಲಿ ಇದ್ದಿ? ಅರ್ಥ ಆಗಿಲ್ಲ ಸರ್ ನನಗೆ ಕ್ವಶನ್. ಈ ಸಂಘಟನೆಯಲ್ಲಿ ಸೇರಿ ಎಷ್ಟು ಟೈಮ್ ಆಯಿತು? ನಾನು ಈ ಸಂಘಟನೆಯಲ್ಲಿ ನಾನು ಐಡೆಂಟಿ ಕಾರ್ಡಿನ ಮಾಡಿಸ್ಕೊಂಡಿಲ್ಲ. ಹಾಗಾಗಿ ಆದ್ರೂ ಈ ಸೊಗಟೂರು ಮಂಜಣ್ಣವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ಮಾಡ್ತಾ ಇದ್ರ, ಮತ್ತೆ ಆ ಒಂದು ಜವಾಬ್ದಾರಿನ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಾ. ಹಾಗಾಗಿ ಇನ್ನೊಂದು ಸೊಗಟೂರು ಮಂಜಣ್ಣವರು ನಮಗೆ ಕರ್ನಾಟಕ ರಾಜ್ಯ ಕಾರ್ಯ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಬಟ್ ಅದನ್ನ ಮಾಡ್ತಾ ಇದೀವಿ ಸರ್. ಸೂಪರ್ ಸರ್. ಆದ್ರೂ ನೋಡಿ, ಒಬ್ಬರು ಏನು ಮಾಡ್ತಾರೆ, ಐಡಿ ಕಾರ್ಡ್ ಬರಲ್ಲ ಅಂತ ಹೇಳಿದ್ರು ಕಾಯ್ತಾ ಕೂತಾರೆ. ನೀವು ಅದಿಲ್ಲ ಆದ್ರೂ ನೀವು ನಿಮ್ಮ ಕೆಲಸನ ಮಾಡ್ತೀರ, ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಯಾಕಂದ್ರೆ ನಮ್ಗೆ ನನ್ನ ಮೂರೂರು ಓಡಾಡಿದೆ ಸರ್. ವರ್ಲಕೊಂಡ, ಗುಮ್ರೆಡ್ಡಹಳ್ಳಿ, ಪೆರಸಂದ್ರ, ಮೂರು ಕಡೆನೂ ಕಲ್ಯಾಣ್ ಕುಮಾರು, ನೆಕ್ಸ್ಟು ಲೋಕೇಶ್ ಅಂತ, ಗೋಷ್ಪೀರ್ ಅಂತ 4 ಜನನು ಹೋಗಿ ಸುಮಾರು ಒಂದು 20-25 ಜನನಲ್ಲಿ ಡ್ರೈವರ್ ಮಾತಾಡಿಸಿ ಹೇಳಿ ಬಂದಿದ್ದೀವಿ ಸರ್. ಸರ್ ಅದೇ ಹೇಳಲ್ವ, ನಿಮ್ಮಂತ ವ್ಯಕ್ತಿಗಳಿರ್ಬೇಕು. ನೀವೇ ನಿಮ್ ಕೆಲಸ ಮಾಡ್ತೀವಿ, ನಾವು ನಿಮ್ ಕೆಲಸ ಮಾಡ್ತೀವಿ ಅಲ್ಲ ಸರ್. ಸಂಘಟನೆಗೆ ನಾವು ಕೆಲಸ ಮಾಡ್ತೀವಿ ಸರ್.
ಓಕೆ 24 hours ಅಲ್ಲಿ ಯಾವಾಗನ್ನ ಫೋನ್ ಮಾಡ್ಲಿ, ಯಾವ್ದನ್ನ ಆಗ್ಲಿ, ಯಾವ ಡ್ರೈವರ್ಗನ್ನ ಆಗ್ಲಿ ನಾವು ಹೋಗಕ್ಕೆ ರೆಡಿ ಆಗಿದ್ದೀವಿ. ಸೂಪರ್ ಸರ್, ಇದೇ ಇನ್ಸ್ಪಿರೇಷನ್ ಅನ್ನೋದು. ಸರ್ ಹೇಳಿ ಸರ್, ನಿಮ್ಮ ಒಂದೆರಡು ಮಾತುಗಳನ್ನ ಹೇಳಿ. ಸರ್ ನಮಸ್ಕಾರ, ನಮ್ಮ ಹೆಸರು ಗೋವಿಂದರಾಜು ಅಂತ. ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆರೆಸಂದ್ರ ನಮ್ಮ ಡ್ರೈವರ್ಸು ಇದರಿಂದ ಸರ್ ವಿಶ್ವೇಶ್ವರಯ್ಯ ಲಾರಿ ಸಂಘ ಅಂತ ಹೇಳ್ಬಿಟ್ಟು ನಾವು ಒಂದು ಸಂಘಟನೆಯನ್ನು ಮಾಡಿರ್ತೀವಿ, 4 ವರ್ಷ ಆಯಿತು. ಬಟ್ ನಮಗೆ ಮಂಜಣ್ಣವ್ರ ಥರ ಯಾರು ನಮಗೆ ಮಾಹಿತಿ ಕೊಡ್ತಾ ಇಲ್ಲ. ಅದಕ್ಕೆ ಮಂಜಣ್ಣವರು ಆ ಥರ ಅವ್ರ ಹತ್ರ ಮಾಹಿತಿ ತಗೊಂಡು ನಮ್ಮ ಚಿಕ್ಕಬಳ್ಳಾಪುರದಿಂದ ಎಲ್ಲ ತಾಲೂಕು, ನಮ್ಮದು ಒಂದು 5 ತಾಲೂಕು ಇದೆ, ಗೌರಿಬಿದನೂರು, ಬಾಗೇಪಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ ಎಲ್ಲ ಸೇರಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುಮಾರು ಒಂದು 700-800 ಜನ ಚಾಲಕರಿದ್ದಾರೆ. ಎಲ್ಲ ಚಾಲಕರನ್ನ ನಮ್ಮ ಮಂಜಣ್ಣವರು ಅವರು ಹಿಂದೆ ಅವರು ಇದರಲ್ಲಿ ನಾವು ತಗೊಂಡೋಗ್ಬೇಕು, ಅವ್ರ ಮಾರ್ಗವಾಗಿ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸರ್ ಇಲ್ಲಿ ಬಂದು ಮಂಜಣ್ಣವ್ರನ್ನ ಮೀಟ್ ಆಗಿ. ಸರ್ ಮಂಜಣ್ಣವರು ನಿಮ್ಮ ಬಗ್ಗೆ ಒಂದೆರಡು ವಿಚಾರ ಹೇಳಿದ್ರು. ಇವರು ಸಮಾಜ ಸೇವೆಗಳನ್ನ ಸುಮಾರು ಮಾಡಿದ್ದಾರೆ, ಹಲ್ವಾರು ನೀವು ಅಷ್ಟೇ ಮಾಡಿದ್ದಾರೆ ಅಂತ ಹೇಳಿದ್ರು, ನಿಮ್ಮನ್ನು ಹೇಳಿದ್ರು, ಮತ್ತು ಎಲ್ಲರೂ ಸೇರಿಸಿ ಹೇಳಿದ್ರು. ಆದರೆ ನೀವು ಆ ಥರ ಸಮಾಜ ಸೇವೆ ಮಾಡಿ ಹೇಗೆ ಖುಷಿ ಪಡ್ತಿದ್ದೀರಾ, ಈ ಸಮಾಜ ಸೇವೆ ಮಾಡಿ ಹೇಗೆ ಖುಷಿ ಪಡ್ತಾ ಇದ್ದೀರಾ? ಸರ್ ನಾವು ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೀರಿ. ಬಟ್ ಮಂಜಣ್ಣವ್ರ ಮಾರ್ಗದರ್ಶನವಾಗಿ ನಾವು ಇನ್ನೂ ಮುಂದೆ ಮಾಡಬೇಕು, ಇನ್ನೂ ನಮ್ಮ ಚಾಲಕರಿಗೆ ಹೇಗನ್ಸುತ್ತೆ ಸರ್ ಮಂಜಣ್ಣವ್ರ ಮಾರ್ಗದರ್ಶನ ಹೇಗನ್ಸುತ್ತೆ? ತುಂಬಾ ಖುಷಿ ಆಗಿದೆ. ಅವ್ರ ಮಾರ್ಗದರ್ಶನ, ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇಷ್ಟ ಆಗಿ ನಾವು ಇವತ್ತು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗಕ್ಕೆ ಬಂದಿದ್ದೀನಿ. ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನಾನು ಮೀಟ್ ಆಗಿದ್ದು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು? ಸರ್ ಮಂಜಣ್ಣವ್ರು ನನಗೆ ಪರಿಚಯ ಆಗಿರೋದು 1 ವಾರದಿಂದ ಅಷ್ಟೇ. ಬಟ್ ನನಗೆ ಅವ್ರು ಮಾಡಿದ ಒಂದೇ, ನನಗೆ ಇವತ್ತು ಬಂದು ಮೀಟ್ ಆಗಿದ್ದಾಗಿಂದ ಅವ್ರ ಬಗ್ಗೆ ಬಹಳ ಹೆಮ್ಮೆ ಇದೆ. ಹೆಮ್ಮೆ ಇದೆ. ಅವರು ಇವಾಗ ನನಗೆ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ಪ್ರಕಾರವಾಗಿ ನನಗೆ ಅನಿಸ್ತಾ ಇರೋ ಮಾಹಿತಿ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರನ್ನು ನಾನು ಈ ಸಂಘಟನೆಯಲ್ಲಿ ಸೇರಿಸ್ಬಿಟ್ಟು ಇನ್ನೂ ಮುಂದುವರಿಸ್ಬೇಕಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಗೈಡ್ಲೈನ್ಸ್ ತಗೊಂಡು ಮುಂದುವರೆಸ. ಸರ್ ಆ ಕೆಲಸ ನೀವು ಅವ್ರಿಗೆ ಕಳಿಸ್ಬಿಟ್ಟು ಬಿಟ್ಬಿಟ್ಟು ಮಾಡಿದ್ರೆ ಅದು ನಿಮ್ಗೆ ಸೂಕ್ತ ಅನ್ಸುತ್ತಾ? ನೀವು ಅದರಲ್ಲಿ ಮುಂದಾಳತ್ವ ತಗೊಂಡು ಮಾಡ್ಬೇಕು ಅಂತ? ಅದರಲ್ಲಿ ಮುಂದೆ ಹಿಂದೆ ಅನ್ನೋದು ಅಲ್ಲ, ನಿಮ್ಮ ಮುಂದಾಳತ್ವ ಇರ್ಬೇಕು ಸರ್. ಅಲ್ಲಿ ನಿಮ್ಮ ನಾಯಕತ್ವದಲ್ಲಿ ಇದ್ರೆ ನೀವು ಅಲ್ಲಿ ಆ ಮಾಡಿರೋ ಕೆಲಸಕ್ಕೆ ಒಂದು ಎಲ್ಲರೂ ಒಂದಾಗಿ ನಾವು ಸೂಪರ್ ಸರ್. ಈಗ ಹೇಳಿದ್ರಲ್ಲ ನಾವೆಲ್ಲರೂ ಒಂದೇ, ಎಲ್ಲರೂ ಒಂದಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆ್ಯಕ್ಚುಲಿ ಯಾವುದೇ ಇವಾಗ ವಿಶ್ವೇಶ್ವರ ಲಾರಿ ಸಂಘಟನೆ ಕಟ್ಟದಾಗಿಂದನೂ ನಾನು ಅಧ್ಯಕ್ಷ, ಇವರು ಉಪಾಧ್ಯಕ್ಷರು, ಇವರು ಖಜಾನ್ಸಿ ಅನ್ನೋದು ಯಾವುದು ಭೇದ ಭಾವ ಇದುವರೆಗೂ ಇಲ್ಲ. ಅದೇ ಥರ ಮುಂದೆ ನಡ್ಕೊಂಬಂದ್ರಿಂದ ಇವತ್ತು ಸುಟೂರು ಮಂಜಣ್ಣ ಅವರು ಏನು ನಮಗೆ ಪರಿಚಯ ಆಗಿ ಅವರು ಇದೇ ಥರ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತಗೊಂತಾರೆ. ಯಾರೇ ಆಗಲಿ, ನಾನು ಅಧ್ಯಕ್ಷ, ಅವ್ರ ಉಪಾಧ್ಯಕ್ಷರು, ನಂದು ದೌಲತ್ ಐತೆ, ನನ್ನ ಹತ್ರ ಹಣ ಐತೆ, ಎಂಥದ್ದು ಇಲ್ಲ. ನಾನೊಬ್ಬ ಯಾರು ಬಡಪಾಯಿ ಚಾಲಕರು ಬಂದ್ರೂ, ಅವ್ನು ದುಡ್ಡಿರೋನು ಬಂದ್ರೂ ಸರಿಸಮಾಗಿ ಯಾರೇ ಬರಲಿ, ಒಬ್ಬ ವ್ಯಕ್ತಿ ಆಗಲಿ, ಒಬ್ಬ ಸಮಾಜ ಸೇವಕನಾಗಲಿ, ಯಾರೇ ಬರಲಿ, ಅವ್ರು ಕೊಡುವಂಥ ಗೌರವ ಏನು ಗೊತ್ತಾ, ಸಾಧಾರಣವಾಗಿ ಗೌರವ ಕೊಡ್ತಾರೆ. ಹಾಗಾಗಿ ಅವ್ರು ಮಾಡ್ತಾಯಿರೋ ಒಳ್ಳೊಳ್ಳೆ ಕೆಲಸಗಳಾಗಿ ಇಷ್ಟ ಆಗಿ ನಾನು ಇನ್ನೂ ಸಂಘಟನೆಗೆ ಸೇರಿಲ್ಲ. ಮಂಜಣ್ಣವ್ರಿಗೂ ಮಾತು ಕೊಟ್ಟಿದ್ದೀನಿ, ಎಲ್ಲಿ ನಮ್ಮ 1 ವಾರದಿಂದ ಗಡೆಯೇ ನಾನು ಸಂಘಟನೆಯಲ್ಲಿ ಬಂದರೂ ಬರದೇ ಇದ್ರೂ ಏನೇ ಆಗಲಿ ತಿಂಗಳಿಗೆ ನಿಮಗೆ 500 ರೂಪಾಯಿ ಸಂಘಟನೆಗೆ ದುಡಿತೀನಿ, ಅದೊಂದು ಮಾತು ಕೊಟ್ಟಿದ್ದೀನಿ. ಬೇಕಾದರೆ ಸಾರ್ ಹತ್ರ ಇಂಟರ್ವ್ಯೂ ಮಾಡ್ಕೊಳ್ಳಿ, ಆ ಥರ ಕೊಟ್ಟಿದ್ದಿ. ಇದೇ ಥರ ಅವ್ರ ಕೆಲಸ ಮಾಡೋ ಕೆಲಸ ನಮ್ಗೆ ಇಷ್ಟ ಆಯ್ತು ಸರ್. ಈಗ ನೀವೊಬ್ಬರು 500 ರೂಪಾಯಿ ಕೊಡ್ತಿದ್ದೀರಾ ಅಂತ ಅದು ಚಿಕ್ಕದ ದೊಡ್ಡದ ಬೇಡ, ಮಾತು ಬೇಡ. ಅದೇ ರೀತಿ ಸಂಘಟನೆ ಏಳಿಗೆಗೋಸ್ಕರ ಎಲ್ಲರಿಗೂ ಈ ಒಂದು ಮಾಹಿತಿ ಕೊಟ್ಟರೆ ಇನ್ನೂ ಉತ್ತಮವಾಗಿರುತ್ತೆ ಅಂತ ಆಕ್ಚುಲಿ ನೀವು ಹೇಳಿದ ಕ್ವಶನ್ ಕರೆಕ್ಟಾಗಿ. ಬಟ್ ಅವ್ರು ಮಾಡ್ತಾ ಇರೋ ಒಳ್ಳೆ ಮನಸ್ಸಿಗೆ ನನಗೆ ಅರ್ಥ ಆಯಿತು. ಅದು ಸ್ವಲ್ಪ ಟೈಮ್ ತಗೊಂತದ್ದು, ಎಲ್ಲರನ್ನೂ ನಾವು ಕವರ್ ಮಾಡ್ಬೇಕಂದ್ರೆ. ಯಾಕಂದರೆ ನನಗೊಂದು ಫಾಸ್ಟಾಗಿ ಅರ್ಥ ಮಾಡ್ಕೊಂಡಾಗ ಮೆಂಟಾಲಿಟಿ ನನಗಿರುತ್ತೆ. ಕೆಲವ್ರಿಗೆ ಲೇಟಾಗಿ ಆಗುತ್ತೆ, ಅವ್ರಿಗೆ 1 ಸಿಗ್ತಾ ಇಲ್ಲ, 2 ಸಿಗ್ತಾ ಇಲ್ಲ, 4 ಸಿಗ್ತಾ ಇಲ್ಲ, 10 ಸಾರಿ ಹೇಳ್ಬೇಕಾಗ್ತದೆ. ನಾವು ಬೇಜಾರು ಮಾಡ್ಕೊಳ್ಳೋಂಥದ್ದೇನಿಲ್ಲ ಅದರಲ್ಲಿ. ಒಂದೊಂದು 10 ಸಾರಿ ಹೇಳೋದಕ್ಕೂ ನಾವು ಟೈಮ್ ತಗೊತದೆ. ನಾವು ಮಾಡ್ತೀವಿ, ಆ ಕೆಲಸ ಮಾಡ್ತೀವಿ. ಸುಟೂರು ಮಂಜಾಣಿಗೆ ಕೈ ಜೋಡಿಸ್ತೀವಿ. ಅದು ಏನು ಏನು ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂಬರ್ 1 ಮಾಡೋದ ಗಂಟ ನಾವು ಕೆಲಸ ಮಾಡ್ತೀವಿ. ಸರಿ ಸರ್. ಸರ್ ಎಲ್ಲ ಉಪಯುಕ್ತ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಕಂಟಿನ್ಯೂ ಆಗುತ್ತೆ ಮಂಜಣ್ಣ ಅವ್ರ ಜೊತೆ ಮಾತು. ನೋಡಿ, ಇಂಥ ಗಣ್ಯ ವ್ಯಕ್ತಿಗಳನ್ನ ನಾವು ಇವತ್ತು ನಿಮಗೆಲ್ಲರಿಗೂ ನಾವು ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೀವಿ ಅಂತೇಳಿ. ನೋಡಿ, ಇಂಥ ಸಾಧಕರುಗಳು ಇನ್ನೂ ಹಲವಾರಿದ್ದಾರೆ ಅನ್ನೋ ವಿಚಾರಗಳನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದನ್ನು ಸರಳತೆ ಜೀವನ ನಡೆಸ್ತಾರಂಥ ಮಂಜಣ್ಣ ಅಂತ ವ್ಯಕ್ತಿಗಳು. ಆ ವ್ಯಕ್ತಿಗಳನ್ನ ನಾವು ನೋಡಬೇಕು ಅಂದರೆ, ಮಂಜಣ್ಣ ನಿಮಗೊಂದು ಥ್ಯಾಂಕ್ಸ್ ಹೇಳ್ತೀನಿ, ಗ್ರೇಟ್ಫುಲ್ ಥ್ಯಾಂಕ್ ಹೇಳ್ತೀನಿ. ನನಗೆ ಈ ಒಂದು ಸನ್ನಿವೇಶಕ್ಕೆ ಒಂದು ಟೈಮ್ ಕೊಟ್ಟು ಈ ಒಂದು ಟೈಮ್ನ ನನಗೋಸ್ಕರ ಇಟ್ಟಿದ್ದೀರಲ್ಲ, ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಇಂಥ ಒಳ್ಳೆ ಸ್ನೇಹಿತರುಗಳನ್ನ ಪಡೆದಿರಲ್ಲ, ಅಂಥದಕ್ಕೂ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಸಾಧನೆಗೆ ಮತ್ತು ನಿಮ್ಮ ಹಾಕೊಂಡಿರೋ ಯೋಜನೆಗಳಿಗೆ ಆ ಭಗವಂತ ಇನ್ನೂ ಒಳ್ಳೆ ರೀತಿಯಲ್ಲಿ ಇದು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಸಾಧ್ಯಗಳು ಇದೇ ರೀತಿ ಮಾಡ್ತಾರೆ, ಭಗವಂತ ನಿಮ್ಗೆ ಇನ್ನೂ ಚೆನ್ನಾಗಿಟ್ಟಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ನೋಡಿ, ಇಂಥ ವಿಚಾರ ವಾಸ್ತವತೆಗಳನ್ನ ತಿಳಿಸ್ಕೊಡೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನನಗೆ ಏನಕ್ಕೆ ಹೇಳ್ತೀವಿ ಅಂದರೆ, ಇದೇ ವಿಚಾರ ನಿಮಗೆ ಮಾಹಿತಿ ದೊರಕುತ್ತೆ ಅನ್ನೋ ವಿಚಾರಗಳಿಗೋಸ್ಕರ
ಆ ಒಂದು ಕಾನ್ಸೆಪ್ಟ್ಗಳನ್ನ ಹೇಳೋದು. ನನ್ನ ಒಂದು ಆಪ್ಷನ್ಗಳಿಗೋಸ್ಕರ ನಿಮ್ಮ ಒಂದು ಆಪ್ಷನ್ಗಳು, ಹಲವಾರು ವಿಚಾರಗಳು, ವಾಸ್ತವತೆಗಳು, ಶ್ರೀಶಾಸ್ತ್ರ ಸನ್ನಿಧಿಗಳಿಗೆ ಹೋಗುವಂಥ ಪಾವಿತ್ರತೆ ಏನಿದೆ, ಅಲ್ಲಿಂದ ಏನಿದೆ, ಮತ್ತು ಟೂರಿಸಂ ಪ್ಲೇಸ್ ಏನಿದೆ, ರೋಡ್ ವಾಸ್ತವತೆ ಏನಿದೆ, ಮತ್ತು ಅಲ್ಲಿನ ಕ್ಷೇತ್ರ ಸನ್ನಿಧಿಗಳಲ್ಲಿ ಏನು ವಿಚಾರ ವಾಸ್ತವತೆ ಇದೆ, ಇನ್ನು ಹಲವಾರು ವಿಚಾರಗಳನ್ನ ನಿಮಗೆ ಮುಂದೆ ಇಡಬೇಕು ಅಂತ ಹೇಳಿದ್ರೆ ಇಂಥ ವಿಚಾರಗಳನ್ನೆಲ್ಲ ತಾವೆಲ್ಲರೂ ಗಮನಿಸ್ತಾ ಇರಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಇನ್ನೊಬ್ಬರು ಮಹಾತಾಯಿನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಇವ್ರು ಯಾರು ಅಂತ ಹೇಳಿದ್ರೆ, ಈಗ ಇದೇ ವಿಡಿಯೋದಲ್ಲಿ ಹೇಳಿದಂಗೆ ನಮ್ಮ ಸುಗ್ಟೂರು ಮಂಜಣ್ಣವರ ಧರ್ಮಪತ್ನಿಯವರು. ಮೇಡಮ್ ನಮಸ್ಕಾರ. ನೀವು ಇಷ್ಟು ವರ್ಷ ನಮ್ಮ ಮಂಜಣ್ಣವರು ಧರ್ಮಪತ್ನಿಯಾಗಿ ಅವರ ಸಾಧನೆಗಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಮತ್ತೆ ಅವರ ಒಂದು ಸಾಧನೆಗಳಿಗೆ ತಮ್ಮ ಸ್ಫೂರ್ತಿಯಾಗಿ ಇಷ್ಟು ವರ್ಷ ನಡ್ಕೊಂಡ್ ಬಂದಿರ. ನಿಮ್ಮ ಒಂದು ಅನುಭವ ಏನಾದರೂ ಇದ್ರೆ ಹೇಳ್ಬೋದು. ಮತ್ತೆ ಕಷ್ಟ ಸುಖಗಳನ್ನೆಲ್ಲ ನೋಡಿರ್ತೀರಾ, ಅನುಭವಿಸಿರ್ತೀರಾ. ಮತ್ತೆ ಅವರ ಸಾಧನೆ ಬಗ್ಗೆ ನಿಮ್ಮ ಹೆಮ್ಮೆ ಏನು ಅನ್ನೋ ವಿಚಾರ ವಾಸ್ತವ ಒಂದೆರಡು ನಮ್ಗೆ ತಿಳಿಸ್ಕೊಟ್ರೆ. ನಮಸ್ಕಾರ, ನನ್ನ ಹೆಸರು ಶ್ಯಾಮಲಾ ಅಂತ. ಸುಟ್ಟೂರು ಮಂಜುನಾಥ್ ಅವ್ರ ಪತ್ನಿ, ಧರ್ಮಪತ್ನಿ. ನಾವು ಹೊಸಕೋಟೆಯಲ್ಲಿದ್ದೀವಿ. ಸೊ ಈ ನಮ್ಮ ಪ್ರಕಾಶ್ ಅಣ್ಣ ಅವರು ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಕ್ಕೆ ಬಂದಿದ್ದಾರೆ. ಸೊ ನಂದು ಒಂದೆರಡು ಮಾತಿಗೆ ಅಂತ ಅವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸೊ ನೀವು ಕಷ್ಟ ಸುಖಗಳನ್ನ ಯಾವ ರೀತಿ ನೋಡಿದ್ದೀರಿ ಮೇಡಮ್ ಅವರೇ? ಯಾಕಂದ್ರೆ ನಿಮ್ಮ ಒಂದು ಜರ್ನಿಲಿ ಬಹಳ ಸಂಗತಿ ಅಂತ ಹೇಳಿದ್ರೆ, ಹೆಂಡತಿ ಅಂತ ಹೇಳಿದ್ರೆ ಈ ಕಷ್ಟ ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ, ಕಷ್ಟ ಒಂಥರ ಸುದ್ದಲು ಅಂತ ಹೇಳ್ತಾರೆ. ಅದು ಇಷ್ಟು ಇದು ತಡ್ಕೊಂಡು ನೀವು ಆ ಒಂದು ಸಾಧನೆಗಳಿಗೆ ಹಾದಿಗೆ ಒಂದು ಬೆನ್ನು ತಟ್ಟಂತ ಒಂದು ಮಟ್ಟ ಮಾಡಿ ನೀವು ಎಷ್ಟೋ ಕೆಲಸಗಳನ್ನ ಮಾಡಿದ್ರೆ ನಾವು ನೋಡಿದೀವಿ. ಅದನ್ನ ಹೆಚ್ಚು ಏನೇನು ಮಾಹಿತಿ ಕೊಟ್ಟಿದ್ದೀರಾ, ಮತ್ತೆ ಅವ್ರ ಜೊತೆ ನಿಂತು ಎಲ್ಲೆಲ್ಲಿ ಹೋಗಿದ್ದೀರಾ, ಏನೇನು ವಿಚಾರ ವಾಸ್ತವತೆಗಳನ್ನ ಜನರಿಗೆ ತಿಳಿಸುವಂಥದ್ದು ಮಾಡಿದ್ದೀರಾ, ಅಂಥದ್ದು ವಿಚಾರಗಳಲ್ಲಿ ನಿಮ್ಮ ಒಂದು ಮಾತುಕತೆ ಹೇಗಿರುತ್ತೆ ಅನ್ನೋದು. ನಾವು ನಮ್ಮ ಯಜಮಾನ್ರು ಈ ಸಂಸ್ಥೆ ಕಟ್ಟಿ 10 ವರ್ಷ ಆಯಿತು. ಕರ್ನಾಟಕ ಡ್ರೈವರ್ಸ್ ಅಂಡ್ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ 10ನೇ ವರ್ಷ ಇದು. ನೆಕ್ಸ್ಟ್ ಮಂತ್ಗೆ 10ನೇ ವರ್ಷ ಕಂಪ್ಲೀಟ್ ಆಗುತ್ತೆ. 10 ವರ್ಷದಿಂದ ಅವರು ಬಡವ್ರಿಗಾಗಿ, ಡ್ರೈವರ್ಸ್ಗಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಮತ್ತು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಬುಕ್ಸು, ಯೂನಿಫಾರ್ಮು, ಶೂಸು, ಮತ್ತು ಗಂಡ ಸತ್ತೋಗಿರೋರಿಗೆ, ವಿಡೋಸ್ಗೆಲ್ಲ ಅವ್ರ ಮನೆಗಳಿಗೆ ಹೋಗಿ ಅವ್ರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವ್ರಿಗೆ ಊಟದ ವ್ಯವಸ್ಥೆ ಇರ್ಬೋದು, ಇಲ್ಲ ಅವ್ರ ಜೀವನಾಂಶಕ್ಕೆ ಟೈಲರಿಂಗ್ ಮಿಷನ್ ಇರ್ಬೋದು, ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು, ಈ ಥರ ಎಲ್ಲ ಅವರೇ ಹುಡ್ಕೊಂಡೋಗಿ ಈ ಥರ ಎಲ್ಲ ಸಹಾಯಗಳು ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆನೂ ಅವ್ರು ಇದೇ ಥರ ಬಡವ್ರ ಫ್ಯಾಮಿಲಿಗೆ, ಡ್ರೈವರ್ಸ್ ಫ್ಯಾಮಿಲಿಗೆ ಈ ಥರ ಮಾಡ್ಕೊಂಡೇ ಹೋಗ್ಲಿ ಅಂತ ನಮ್ಮದು ಯಾವತ್ತೂ ಅವ್ರಿಗೆ ಸಪೋರ್ಟ್ ಇರುತ್ತೆ. ಮುಂದಿನ ದಿನಗಳಲ್ಲೂ ಅವ್ರು ಯಾವುದೇ ಕೆಲಸ ಮಾಡಲಿ ಅವ್ರ ಬೆನ್ನೆಲುಬಾಗಿ ನಾನು ನಿಂತ್ಕೋತೀನಿ. ಎಷ್ಟೇ ಕಷ್ಟ ಬರಲಿ ಅವ್ರನ್ನ ಬೆಳೆಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹೀಗೆ ಅವ್ರು ಮುಂದುವರ್ಕೊಂಡು ಹೋಗ್ಲಿ, ಈ ಸಂಸ್ಥೆನ ಚೆನ್ನಾಗಿ ಕಟ್ಕೊಂಡು 10 ಜನಕ್ಕೆ ಅನ್ನ ಕೊಡಬೇಕು, 10 ಜನ IAS IPS ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸಕ್ಕೆ ತುಂಬ ಸಹಾಯ ಮಾಡಲಿ ಅಂತ ಬೆಳೆಸ್ಕೊಂಡು ಬರಲಿ. ಈ ಸಂಘನೂ ಅವ್ರ ಜೊತೆ ಎಲ್ಲ ಡಿಸ್ಟಿಕ್ಕು, ಕರ್ನಾಟಕ ಎಲ್ಲ ಡ್ರೈವರ್ಗಳು ಅವ್ರಿಗೆ ಸಪೋರ್ಟ್ ಮಾಡಬೇಕಂತೇಳಿ ನಾನು ಇಷ್ಟಪಡ್ತೀನಿ. ನೋಡಿ, ಈ ತರ ಧರ್ಮಪತ್ನಿ ಆದವರು ಯಾರೇ ಆಗ್ಬೋದು, ಅವ್ರು ಮಾಡಂತ ಕೆಲಸಗಳಿಗೆ, ಯಜಮಾನ ಮಾಡಂತ ಕೆಲಸಗಳಿಗೆ ಬೆಂತಟ್ಟಿ ಬೆಂಗಾವಲಾಗಿ ನಿಂತ್ಕೊಂಡ್ರೆ ಎಷ್ಟು ಖುಷಿ ಅಲ್ವಾ? ಆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಚಾರನ ಕಂಟಿನ್ಯೂಟಿಲಿ ನಿಮ್ಗೆ ಏನು ಮುಂದೆ ಮಾಹಿತಿ ಹೇಳಬೇಕು ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಮ್ಮ ಸುಗಟೂರು ಮಂಜಣ್ಣವರು ಮಾಡ್ತಾರೆ ಅಂತ ನಿಸ್ವಾರ್ಥ ಸೇವೆಗೆ ತಮ್ಮ ಸಹಕಾರ ಬೆಂಬಲ ನೀವು ಕೊಡ್ತೀನಿ ಅಂತಂಗಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿಕೊಡಿ. ನಿಮ್ಮ ಒಂದು ಸೇವೆ ಯಾವ ರೀತಿ ಇದು ಮಾಡಬೇಕು ಅಂತ ಮಾತಾಡ್ಬೋದು. ಮತ್ತು ಅವರ ಒಂದು ಬ್ಯಾಂಕ್ ಖಾತೆಯ ಸ್ಕ್ಯಾನರ್ ಕೂಡ ಹಾಕಿರ್ತೀನಿ. ಧನ ಸಹಾಯ ಮಾಡೋರು ಆ ರೀತಿನೂ ಮಾಡ್ಬೋದು.